ನಮಸ್ಕಾರ ಸ್ನೇಹಿತರೆ, 2024 ಮುಗಿಯೋ ಹಂತ ತಲುಪಿದ್ದೀವಿ. 2025 ಸಂಭ್ರಮದಿಂದ ಸ್ವಾಗತಿಸಲು ಸಿದ್ಧವಾಗಿದ್ದೀವಿ. ಆದರೆ 2024ರಲ್ಲಿ ಬಹಳಷ್ಟು ಘಟನೆಗಳು ನಡೆದಿದೆ. ದೇಶದ ರಾಜಕೀಯದಿಂದ ಹಿಡಿದು ಮಧ್ಯಪ್ರಾಚ್ಯದ ಯುದ್ಧದವರೆಗೂ ಏನೆಲ್ಲ ನಡೆದಿತ್ತು ಅನ್ನೋದರ ಒಂದು ಸಣ್ಣ ಝಲಕ್ ಇವತ್ತಿನ ವಿಡಿಯೋದಲ್ಲಿದೆ. ಹಾಗಾದರೆ ತಡ ಮಾಡದೆ 2024ರಲ್ಲಿ ಏನೆಲ್ಲ ಆಯಿತು ಅಂತ ನೋಡೋಣ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಸುಪ್ರೀಂ ಕೋರ್ಟ್ ಅನುವು ಮಾಡಿಕೊಟ್ಟ 4 ವರ್ಷಗಳ ನಂತರ ಅಂತಿಮವಾಗಿ ಜನವರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿನ ರಾಮ ಮಂದಿರದಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಈ ಐತಿಹಾಸಿಕ ಘಟನೆಗೆ ಹಲವಾರು ಗಣ್ಯರು ಸಾಕ್ಷಿಯಾಗ್ತಾರೆ. 2024ರಲ್ಲಿ 5 ಗಣ್ಯರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಎಲ್.ಕೆ. ಅಡ್ವಾಣಿ, ಕರ್ಪೂರಿ ಠಾಕೂರ್, ಪಿ.ವಿ. ನರಸಿಂಹರಾವ್, ಚೌಧರಿ ಚರಣ್ ಸಿಂಗ್ ಹಾಗೂ ಎಂ.ಎಸ್. ಸ್ವಾಮಿನಾಥನ್ ಅವರಿಗೆ. ನಾಸಾವು ಭೂಮಿ ಗಾತ್ರದ ಎಕ್ಸೋಪ್ಲಾನೆಟ್ ಅನ್ನು ಕಂಡುಹಿಡಿದಿದೆ ಹಾಗೂ ಇದು ವಾಸಯೋಗ್ಯವಾದ ಗ್ರಹ ಎಂದು ಕೂಡ ಹೇಳಲಾಗಿದೆ. ಇನ್ನು ಕ್ರೀಡೆ ಬಗ್ಗೆ ಹೇಳೋದಾದರೆ, ಕ್ರಿಕೆಟ್ ಪ್ರಿಯರ ಮೆಚ್ಚಿನ ಟೂರ್ನಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಈ ವರ್ಷವೂ ಅದ್ಭುತವಾಗಿ ನಡೆಯಿತು. ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತೊಮ್ಮೆ ಪ್ರಶಸ್ತಿ ಗೆದ್ದು ತಮ್ಮ ಶ್ರೇಷ್ಠತೆಯನ್ನು ಸಾಬೀತುಪಡಿಸಿದರು. ಮುಂಬೈ ತಂಡಕ್ಕೆ 42ನೇ ಬಾರಿ ರಣಜಿ ಟ್ರೋಫಿ ಕಿರೀಟ ಲಭಿಸಿತ್ತು. 2024ರ ಪ್ಯಾರಾಲಿಂಪಿಕ್ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 8ರವರೆಗೆ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೆಸಲಾಯಿತು. ಈ ಕ್ರೀಡಾಕೂಟದಲ್ಲಿ ಭಾರತ ಐತಿಹಾಸಿಕ ಪ್ರದರ್ಶನ ನೀಡಿದ್ದು, ಇದೇ ಮೊದಲ ಬಾರಿಗೆ ಗರಿಷ್ಠ ಪದಕಗಳನ್ನು ತನ್ನದಾಗಿಸಿಕೊಂಡಿತ್ತು. ಇನ್ನು ಚುನಾವಣೆ ವಿಷಯಕ್ಕೆ ಬರೋದಾದರೆ, ಲೋಕಸಭಾ ಚುನಾವಣಾ ಪ್ರಚಾರವು ಭರದಿಂದ ನಡೆದಿತ್ತು. ರಾಜಕೀಯ ಪಕ್ಷಗಳು ಬೃಹತ್ ಪ್ರಚಾರ ಕೈಗೊಂಡಿದ್ದವು. ಆ ಘೋಷಣೆಗಳು, ಸಭೆಗಳು ಮತ್ತು ಜನರ ಉತ್ಸಾಹ ನಮ್ಮ ದೇಶದ ಪ್ರಜಾಪ್ರಭುತ್ವದ ಬಲವನ್ನು ಮೆರೆದಿತ್ತು. ಇನ್ನು ಲೋಕಸಭಾ ಚುನಾವಣಾ ಫಲಿತಾಂಶ ದೇಶವೇ ನಿಶ್ಚಲವಾದಂತಹ ಕ್ಷಣ. 2024ರ ಸಾರ್ವತ್ರಿಕ ಚುನಾವಣೆ ಫಲಿತಾಂಶ ಪ್ರಕಟವಾಯಿತು ಹಾಗೂ ಹೊಸ ಸರ್ಕಾರದ ಉದಯ ದೇಶದ ಭವಿಷ್ಯದತ್ತ ಹೊಸ ದಾರಿಯನ್ನು ತೆರೆಯಿತು. 2024ರ ಕೇಂದ್ರ ಬಜೆಟ್ನಲ್ಲಿ ಹಸಿರು ತಂತ್ರಜ್ಞಾನ, ಕೃಷಿ ಮತ್ತು ಸ್ಟಾರ್ಟ್ಅಪ್ಗಳಿಗೆ ಸರ್ಕಾರದ ಆದ್ಯತೆ ಗಮನಾರ್ಹವಾಗಿತ್ತು. ಮಿಡಲ್ ಈಸ್ಟ್ನಲ್ಲಿ ನಡೆದ ಇಸ್ರೇಲ್, ಗಾಜಾ, ಲೆಬನಾನ್, ಇರಾನ್ ನಡುವಿನ ಯುದ್ಧಗಳು ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆಗೆ ಹಿನ್ನಡೆಯನ್ನು ಉಂಟುಮಾಡುತ್ತೆ. ಬ್ರಿಟನ್ಗೆ ನೂತನ ಪ್ರಧಾನಿಯಾಗಿ ಲೇಬರ್ ಪಕ್ಷದ ನಾಯಕ ಕೀರ್ ಸ್ಟಾರ್ಮರ್ ಆಯ್ಕೆ. ಅಲ್ಲದೆ ಬ್ರಿಟನ್ ಸಂಸತ್ತಿಗೆ ಭಾರತೀಯ ಮೂಲದ 26 ಮಂದಿ ಆಯ್ಕೆ. ಉಕ್ರೇನ್ ಮತ್ತು ರಷ್ಯಾ ಯುದ್ಧಕ್ಕೆ 4 ವರ್ಷ ಆಗಿದೆ, ಆದರೆ ಇಂದೂ ಅದು ಮುಂದುವರೆದಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಒಳ ಮೀಸಲಾತಿ ಅನುಷ್ಠಾನಗೊಳಿಸೋ ಹಕ್ಕು ರಾಜ್ಯ ಸರ್ಕಾರಗಳಿಗೆ ಇದೆ ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡುತ್ತೆ. 2023ರಲ್ಲಿ ಬರದಿಂದ ನೊಂದಿದ್ದ ರೈತರಿಗೆ 2024ರಲ್ಲಿ ಆದ ಅತಿಯಾದ ಮಳೆ ಈ ವರ್ಷವೂ ರೈತರನ್ನ ಸಂಕಷ್ಟಕ್ಕೆ ಸಿಲುಕಿಸುತ್ತೆ. ಕರ್ನಾಟಕದ ನಂದಿನಿ ಬ್ರ್ಯಾಂಡ್ನ ಉತ್ಪನ್ನಗಳನ್ನು ದೇಶದ ರಾಜಧಾನಿ ದೆಹಲಿಯವರೆಗೂ ವಿಸ್ತರಣೆ ಮಾಡಲಾಗುತ್ತೆ. ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಅವರ ಕುರಿತು ಆಡಿದ ಮಾತುಗಳು ಭಾರೀ ಕೋಲಾಹಲಕ್ಕೆ ಕಾರಣವಾಗುತ್ತೆ. ಮಂಡ್ಯದಲ್ಲಿ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಸ್ನೇಹಿತರೆ, ಈ ಹೈಲೈಟ್ಸ್ ನಿಮಗೆ ಇಷ್ಟ ಆಯಿತಾ? ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಾನು ನಿಮ್ಮ ಜೊತೆ ಮುಂದಿನ ಆಸಕ್ತಿಕರ ವಿಷಯಗಳೊಂದಿಗೆ ಮತ್ತೆ ಮರಳಿ ಬರ್ತೀನಿ. ಧನ್ಯವಾದಗಳು.